ಸರ್ ಹ್ಮ್. ಯಾರ್ರೀ ನೀವು? ಸರ್ ನಮಸ್ಕಾರ. ನಮಸ್ಕಾರ. ಕೆಲ್ಸಕ್ಕೆ ಜನ ಬೇಕು ಅಂತ ಕೇಳಿದ್ರಾ? ಪಕ್ಕದ ಅಂಗಡಿ ಅಣ್ಣನೇ ಹೇಳಿದ್ರು. ಹಾಂ, ಓಕೆ. ನೀವು ಇದಕ್ಕೆ ಮುಂಚೆ ಎಲ್ಲಿಯಾದರೂ ಕೆಲಸ ಮಾಡಿದ್ರಾ? ಮಾಡಿದ್ದೀನಿ. ಹೋ. ಸಂಬಳ ಎಷ್ಟು ಬೇಕ್ರಿ ನಿಮಗೆ? ನಾನ್ ಮಾಡೋ ಕೆಲ್ಸ ನೋಡಿ ನೀವೆಷ್ಟು ಕೊಡ್ತೀರೋ ಕೊಡಿ. ಸರಿ, ಒಳಗೆ ಬನ್ನಿ. ಏನಕ್ಕೆ ಹೊರಗಡೆ ನಿಂತಿದ್ರೆ? ಒಳಗೆ ಬನ್ನಿ. ನೀವು ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲನೂ ಮಾಡ್ತೀರಾ? ಮಾಡ್ತೀನಿ. ಇಲ್ಲಿ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಮನೆ ಕ್ಲೀನಾಗಿ ಇಟ್ಕೋಬೇಕು, ಎಲ್ಲ ಕೆಲಸನೂ ಮಾಡ್ತೀರಲ್ವಾ? ಈ ಎಲ್ಲ ಕೆಲ್ಸನೂ ನಾನು ಚೆನ್ನಾಗಿ ಮಾಡ್ತೀನಿ ಸರ್. ಓಕೆ. ನಿಮಗೆ 1 ತಿಂಗಳಿಗೆ 10,000 ಸಂಬಳ ಕೊಡ್ತೀನಿ. ಓಕೆನಾ? ಓಕೆ ಸರ್. ನಮ್ಮ ಮನೆಯಲ್ಲಿ 3 ರೂಮ್ ಇದೆ. ನೀವು ಯಾವುದಾದ್ರೂ ಒಂದು ರೂಮಲ್ಲಿ ಇಲ್ಲೇ ಉಳ್ಕೊಂಡು ಕೆಲಸ ಮಾಡ್ತೀರಾ, ಇಲ್ಲ ದಿನ ಬೆಳಿಗ್ಗೆ ಬಂದು ಕೆಲಸ ಎಲ್ಲ ಮಾಡಿಬಿಟ್ಟು ಸಾಯಂಕಾಲ ಮನೆಗೆ ಹೋಗ್ತೀರಾ? ಇಲ್ಲ ಸರ್, ಮಾರ್ನಿಂಗ್ ಬಂದು ಈವ್ನಿಂಗ್ವರೆಗೂ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಮನೆಗೆ ಹೋಗ್ಬಿಡ್ತೀನಿ. ಓಕೆ. ಸರಿ, ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆ ಹೇಳಕ್ಕೆ ಏನಿಲ್ಲ ಸರ್. ನಮ್ಮ ಊರು ಒಂದು ಚಿಕ್ಕ ಹಳ್ಳಿ. ಕೆಲಸ ಮಾಡಿ ಜೀವನ ಮಾಡೋಣ ಅಂತ ಇಲ್ಲಿ ಬಂದೆ. ಓಕೆ. ಹಾಂ, ಸರಿ. ಕೆಲಸಕ್ಕೆ ಯಾವಾಗಿಂದ ಬರ್ತೀರಾ? ನಾಳೆಯಿಂದನೇ ಬಂದ್ಬಿಡ್ತೀನಿ ಸರ್. ಓಹೋ, ಸರಿ. ನಾಳೆಯಿಂದನೇ ಬಂದ್ಬಿಡಿ. ಸರಿ ಸರ್, ನಾಳೆ ಬರ್ತೀನಿ. ಒಳಗೆ ಬನ್ನಿ, ಹೋಗಿ ಕೆಲಸ ಮಾಡಿ. ಯಜಮಾನ್ರೆ ಎದ್ದೇಳಿ. ಟೀ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಯ್ತು ಸರ್, ನಾನು ಹೋಗಿ ನಿಮಗೆ ಟಿಫನ್ ರೆಡಿ ಮಾಡ್ತೀನಿ.
ಯಜಮಾನ್ರೆ ನಿಮ್ಮನ್ನೇ. ಆ? ಟಿಫನ್ ರೆಡಿ ಆಯ್ತು, ಬಿಸಿಯಾಗಿರುವಾಗಲೇ ತಿನ್ಬಿಡಿ. ಸರಿ. ಹ್ಮ್. ಓ, ಇವತ್ತೇನು ಸ್ಪೆಷಲ್? ಊತಪ್ಪ ಮಾಡಿದ್ದೀನಿ ಯಜಮಾನ್ರೆ. ಹ್ಮ್. ಹ್ಮ್. ಊತಪ್ಪ ತುಂಬ ಟೇಸ್ಟ್ ಆಗಿದೆ. ತುಂಬಾ ಥ್ಯಾಂಕ್ಸ್. ಹ್ಮ್. ಯಜಮಾನ್ರೆ, ಯಜಮಾನ್ರೆ ನಿಮ್ಮನ್ನೇ. ಹ್ಮ್. ಆ, ಲಂಚಿಗೆ ಏನ್ ಯಜಮಾನ್ರೆ ಮಾಡೋದು? ಮಟನ್ ಬಿರಿಯಾನಿ ಮಾಡು. ಹ್ಮ್. ಮಟನ್ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಹ್ಮ್. ಸರಿ ಯಜಮಾನ್ರೆ. ಹ್ಮ್. ಅವತ್ತು ನಿನ್ನ ಬಗ್ಗೆ ಪೂರ್ತಿಯಾಗಿ ಏನೂ ಹೇಳಲಿಲ್ಲ. ಆ, ನನ್ ಬಗ್ಗೆ ಹೇಳಕ್ಕೆ ಏನು ಇಲ್ಲ ಯಜಮಾನ್ರೆ. ಹಳ್ಳಿಯಲ್ಲಿ ಜೀವನ ಮಾಡ್ಲಿಕ್ಕಾಗ್ದೆ ನನ್ನ ಅತ್ತೆ ಮನೇಲಿ ಬಂದು ಉಳ್ಕೊಂಡಿದ್ದೀನಿ. ಹ್ಮ್ ಹ್ಮ್. 2 ವರ್ಷದ ಹಿಂದೆ ನನ್ನ ಗಂಡ ತೀರ್ಕೊಂಬಿಟ್ರು. ಹಾಂ. ಅಯ್ಯಯ್ಯೋ, ಸಾರಿ ರೀ. ಪರವಾಗಿಲ್ಲ ಯಜಮಾನ್ರೆ. ಒಂದು ನಿಮಿಷ ರೀ, ನಾನು ಯಾರಂತ ನೋಡ್ಕೊಂಬರ್ತೀನಿ. ಹ್ಮ್. ಏನ್ರಿ, ಹ್ಮ್. ಆನ್ಲೈನಲ್ಲಿ ಆರ್ಡರ್ ಮಾಡೋ ಮಟನ್ ಬಂತು, ತಗೊಳ್ಳಿ. ಆಯ್ತು. ನಾನು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊತೀನಿ. ಬಿರಿಯಾನಿ ರೆಡಿ ಆದ ತಕ್ಷಣ ಬಂದು ಕರೀರಿ. ಕರಿತೀನಿ. ಸರಿ.
ಯಜಮಾನ್ರೆ ಯಜಮಾನ್ರೆ ಹೇಳಿ. ಹ್ಮ್. ಬಿರಿಯಾನಿ ರೆಡಿ ಆಯ್ತು ಯಜಮಾನ್ರೆ. ಹ್ಮ್. ಬಿರಿಯಾನಿ ಬಿಸಿಯಾಗಿರುವಾಗ್ಲೇ ಹ್ಮ್. ಬಂದು ತಿನ್ಬೋದಲ್ವಾ? ನೀನು ಹೋಗಿ ಎತ್ತಿಡು, ನಾ ಬರ್ತೀನಿ. ಹ್ಮ್. ಏನ್ ಮೀನಮ್ಮ ಇದು? ಏನಾಯ್ತು ಯಜಮಾನ್ರೆ? ಚೆನ್ನಾಗಿಲ್ವಾ? ಬಿರಿಯಾನಿ ಸಖತ್ತಾಗಿದೆ. ನೀನು ಇಷ್ಟು ಟೇಸ್ಟಾಗಿ ಮಾಡ್ತೀಯಾ? ಯಜಮಾನ್ರೆ ಒಂದ್ ನಿಮಿಷ, ಹ್ಮ್. ಒಗಿಯಕ್ಕೆ ಏನಾದ್ರೂ ಬಟ್ಟೆ ಇದ್ರೆ ಕೊಡ್ತೀರಾ? ಹ್ಮ್. ಇದೆ, ತಗೊಂಬರ್ತೀನಿ ಇರು. ಹ್ಮ್. ಹ್ಮ್. ಮೀನಮ್ಮ, ಆ? ಹೇಳಿ ಯಜಮಾನ್ರೆ. ಸ್ವಲ್ಪ ಇಲ್ವಾ? ಹ್ಮ್. ನೀನು ಈ ಥರ ಕೈಯಿಂದ ಬಟ್ಟೆನ ಒಗೆದು ನೋಡ್ತಾ ಇದ್ರೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಅಯ್ಯೋ, ನಾವ್ ಯಾವಾಗ್ಲೂ ಕೈಯಲ್ಲೇ ಒಗಿಯೋದು, ಇದ್ರಲ್ಲೇನ್ ತೊಂದ್ರೆ ಇಲ್ಲ ಯಜಮಾನ್ರೆ. ಹ್ಮ್. ನಾನು ನಿನಗೆ ಬೇಗನೆ ವಾಷಿಂಗ್ ಮಿಷಿನ್ನ ಕೊಡಿಸ್ತೀನಿ, ನಿನಗೆ ಬಟ್ಟೆ ಒಗೆಯೋಕೆ ಈಸಿಯಾಗಿರುತ್ತೆ. ಅಯ್ಯೋ, ಅದೆಲ್ಲ ಏನು ಬೇಡ, ನಾನು ಕೈಯಲ್ಲೇ ಒಗಿತೀನಿ. ಇಲ್ಲ, ಹೂ ಥರ ಸಾಫ್ಟ್ ಆಗಿರೋ ನಿನ್ನ ಕೈಗೆ ನಾನೇನೋ ಕಷ್ಟ ಕೊಡಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ನನ್ನಿಂದ ಅದೆಲ್ಲ ತಡ್ಕೊಳಕ್ಕಾಗಲ್ಲ. ಬೇಕಾದರೆ ನಾಳೆನೇ ನಿನಗೆ ವಾಷಿಂಗ್ ಮಿಷಿನ್ ಕೊಡಿಸ್ತೀನಿ. ಆಗ ನೀನು ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅಯ್ಯೋ, ಯಾಕೆ ಸುಮ್ಮನೆ ಖರ್ಚು ಮಾಡ್ಕೊಂಡು ನಾನೀ ಬಟ್ಟೆಗಳೆಲ್ಲ ಕೈಯಲ್ಲೇ ಒಗ್ದ್ಬಿಡ್ತೀನಿ. ಇಲ್ಲ, ನನಗೆ ಅರ್ಥ ಆಯಿತು. ಅದು ಮಾತ್ರ ಅಲ್ಲದೆ ನನಗೆ ಮಿಷನಲ್ಲಿ ಒಗಿಯಕ್ಕೆಲ್ಲ ಗೊತ್ತಿಲ್ಲ. ನನಗದೆಲ್ಲ ಅಭ್ಯಾಸನೇ ಇಲ್ಲ. ಕೈಯಲ್ಲಿ ಒಗ್ದ್ರೆ ಕೊಳೆ ಎಲ್ಲ ಹೋಗ್ಬಿಡತ್ತೆ. ಇಲ್ಲ ಮೀನಮ್ಮ, ನನಗೆ ನೀನು ಕಷ್ಟಪಡೋದನ್ನ ನೋಡಿ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ.
ನಾನು ನಾಳೆನೇ ನಿನಗೆ ಹೊಸ ವಾಷಿಂಗ್ ಮಿಷಿನ್ನ ಕೊಡಿಸ್ತೀನಿ. ನಾನು ನಿನಗೆ ವಾಷಿಂಗ್ ಮಿಷಿನ್ನ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ, ಸರಿನಾ? ಸರಿ, ಆಮೇಲೆ ನಿಮ್ಮಿಷ್ಟ. ಅದೆಲ್ಲದನ್ನೂ ಆಮೇಲೆ ನೋಡ್ಕೊಳ್ಳೋಣ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನಾನು ಬಟ್ಟೆನೆಲ್ಲ ಒಕ್ಕೊಂಬರ್ತೀನಿ. ಪರವಾಗಿಲ್ಲ, ನೀನು ಕೆಲಸ ನೋಡು, ನಾನು ಇಲ್ಲೇ ಇರ್ತೀನಿ. ನೀವ್ಯಾಕೆ ಇಲ್ಲಿ ನಿಂತ್ಕೋಬೇಕು? ಹೋಗಿ ರೆಸ್ಟ್ ತಗೊಳ್ಳಿ. ಪರವಾಗಿಲ್ಲ ಮೀನಮ್ಮ, ನಾನು ಇಲ್ಲೇ ಇರ್ತೀನಿ. ನೀನು ಕೆಲಸ ನೋಡು, ಹೋಗು. ನಾನು ನಿನಗೆ ಏನಾದರೂ ಹೆಲ್ಪ್ ಮಾಡಬೇಕಾ? ಅಯ್ಯಯ್ಯೋ, ಏನ್ ಯಜಮಾನ್ರೆ ಇದು? ನೀವು ಹೋಗಿ ನನಗೆ ಹೆಲ್ಪ್ ಮಾಡೋದೇನು? ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಏನು ಮೀನಮ್ಮ? ಹೋಗಿ ರೆಸ್ಟ್ ಸರಿ. ತಗೊಳ್ಳಿ. ಹ್ಮ್. ಯಜಮಾನ್ರೆ, ಏನಾಯ್ತು? ಯಜಮಾನ್ರೆ, ನಿಮ್ಮನ್ನೇ. ಅಯ್ಯೋ, ಯಜಮಾನ್ರೆ, ಏನಾಯ್ತು? ಅಯ್ಯಯ್ಯೋ, ಏನ್ ಮೈಯೆಲ್ಲ ಬಿಸಿ ಇದೆ? ಯಜಮಾನ್ರೆ, ಯಜಮಾನ್ರೆ, ಏನಾಯ್ತು? ಮೈಯೆಲ್ಲ ಬಿಸಿ ಬಿಸಿಯಾಗಿದೆ. ಮೈಯೆಲ್ಲ ತುಂಬ ನೋವಾಗ್ತಾ ಇದೆ. ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಸ್ವಲ್ಪ ಇರಿ, ನಾನು ಹೋಗಿ ನಿಮಗೆ ಕಷಾಯ ಮಾಡಿ ತಗೊಂಬರ್ತೀನಿ. ಅದನ್ನ ಕುಡಿದ್ರೆ ಬೇಗ ಸರಿ ಹೋಗುತ್ತೆ. ಸ್ವಲ್ಪ ತಾಳಿ. ಬೇಗ ಬಾ ಮೀನಮ್ಮ. ಯಜಮಾನ್ರೆ, ಇಲ್ಲಿ ನೋಡಿ. ಯಜಮಾನ್ರೆ, ಸ್ವಲ್ಪ ಎದ್ದೇಳಿ. ನೋಡ್ಕೊಂಡು ಜಾಗ್ರತೆ. ಮಂಚದಲ್ಲಿ ಹೊರಗೆ ಕೂತ್ಕೊಳ್ಳಿ. ಯಜಮಾನ್ರೆ, ಕಣ್ಣು ಮುಚ್ಕೊಂಡು ಹಾಗೆ ಈ ಕಷಾಯನ ಕುಡ್ದು ಬಿಡಿ. ಬೇಗ ಕುಡೀರಿ. ತುಂಬ ಕಹಿ ಇದೆ ಮೀನಮ್ಮ. ಯಜಮಾನ್ರೆ, ಕಷಾಯ ಅಂದ್ರೆ ಕಹಿಯಾಗೇ ಇರುತ್ತೆ. ಕಣ್ಣು ಮುಚ್ಕೊಂಡು ಇದನ್ನ ಮಾತ್ರ ಕುಡ್ದು ಬಿಟ್ರೆ 5 ನಿಮಿಷದಲ್ಲಿ ಜ್ವರ ಎಲ್ಲ ಸರಿ ಹೋಗ್ಬಿಡುತ್ತೆ. ತಗೊಳ್ಳಿ, ಕುಡೀರಿ. ನಿಧಾನ. ನನ್ನಿಂದ ಆಗ್ತಾ ಇಲ್ಲ ಮೀನಮ್ಮ. ಇನ್ನು ಸ್ವಲ್ಪನೇ ಕುಡ್ದು ಬಿಡಿ. ಯಜಮಾನ್ರೆ, ಹಾಗೆ ಮಲ್ಕೊಳ್ಳಿ. ನಿಧಾನ, ಜಾಗ್ರತೆ. ನೀವು ಮಲ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಜ್ವರ ಎಲ್ಲ ಸರಿ ಹೋಗುತ್ತೆ. ಮೀನಮ್ಮ,
ಯಜಮಾನ್ರೆ ಯಜಮಾನ್ರೆ ಏನು ಮೀನಮ್ಮ? ಇವಾಗ ಹೇಗಿದೆ ಯಜಮಾನ್ರೆ ನಿಮಗೆ? ಇವಾಗ ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, ಆ ಕಷಾಯನ ಕುಡಿದ್ರೆ 5 ನಿಮಿಷದಲ್ಲಿ ಜ್ವರ ಎಲ್ಲ ಸರಿ ಹೋಗತ್ತಂತ ಹೇಳಿದ್ನಲ್ಲ. ನಾನು ಹೇಳಿದಾಗೆ 5 ನಿಮಿಷದಲ್ಲಿ ಜ್ವರ ಎಲ್ಲ ಹೊರಟೋಯ್ತು ನೋಡಿ. ಆ, ಸರಿ ಯಜಮಾನ್ರೆ, ನನಗೆ ಟೈಮ್ ಆಯ್ತು, ನಾನು ಮನೆಗೆ ಹೊರಡ್ತೀನಿ. ಏನು ಇಷ್ಟು ಬೇಗ ಹೋಗ್ಬೇಕಂತೀಯಾ? ಬೇರೆ ಏನ್ ಮಾಡೋದು, ಮನೆ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟೆ. ಮಾಡಕ್ ಬೇರೆ ಏನೂ ಕೆಲಸ ಇಲ್ಲ. ಅದೇ ನಾನು ಮನೆಗೆ ಹೊರಡ್ತೀನಿ ಅಂದೆ. ಮೀನಮ್ಮ, ನಿನ್ ಜೊತೆ ಮಾತಾಡ್ಬೇಕು, ಇಲ್ವಾ? ಪರವಾಗಿಲ್ಲ ಯಜಮಾನ್ರೆ, ಹೀಗೆ ಹೇಳಿ. ಇಲ್ಲ ಮೀನಮ್ಮ, ಸ್ವಲ್ಪ ಕೂತ್ಕೋ, ಫ್ರೀಯಾಗಿ ಮಾತಾಡೋಣ ಬಾ. ಮೀನಮ್ಮ, ನಿನಗೇನು ಕಷ್ಟ ಇದ್ರೂ ಅದನ್ನು ನಾನು ನೋಡ್ಕೊತೀನಿ ಮೀನಮ್ಮ. ನಿನಗೆ ಕಷ್ಟ ಇಲ್ಲದೆ ರಾಣಿ ಥರ ನೋಡ್ಕೊತೀನಿ, ಅರ್ಥ ಆಯ್ತಾ? ಏನ್ ಯಜಮಾನ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀನಿಲ್ಲದೆ ನನ್ನಿಂದ ಇರೋಕ್ಕಾಗಲ್ಲ ಮೀನಮ್ಮ. ಸ್ವಲ್ಪ ನೀನು ಅರ್ಥ ಮಾಡ್ಕೋ. ನಿನ್ನ ನಾನು ರಾಣಿ ಥರ ನೋಡ್ಕೊತೀನಿ, ನಿನಗೆ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊತೀನಿ, ಸರಿನಾ? ಇಲ್ಲ ಬಿಡಿ, ನಾನು ಮನೆಗೆ ಹೋಗ್ಬೇಕು. ಮೀನಮ್ಮ, ನನ್ನ ಮನಸ್ಸನ್ನ ಸ್ವಲ್ಪ ಅರ್ಥ ಮಾಡ್ಕೋ. ನನಗೆ ನೀನು ಬೇಕು. ನಿನ್ನ ನಾನು ಇದೇ ಮನೆಯಲ್ಲಿ ರಾಣಿ ಥರ ನೋಡ್ಕೊತೀನಿ ಮೀನಮ್ಮ. ನಿನಗೆ ದುಡ್ಡು ಏನು ಬೇಕಂದ್ರೂ ನನ್ನ ಕೇಳು, ನಾನು ಕೊಡ್ತೀನಿ. ಯಾವುದಕ್ಕೂ ನೀನು ಸಂಕೋಚ ಪಡಬೇಡ. ದುಡ್ಡಲ್ಲ, ಏನು ಬೇಕಾದರೂ ಕೇಳು, ಸರಿನಾ? ನನ್ನ ಬಿಡಿ ಯಜಮಾನ್ರೆ, ಟೈಮ್ ಆಯ್ತು, ನಾನು ಹೋಗ್ಬೇಕು. ಒಂದ್ಸರಿ ನಾನು ಹೇಳೋದನ್ನ ಕೇಳು. ನನಗೆ ಜ್ವರ ಬಂದಾಗ ನನ್ನನ್ನು ನೀ ಎಷ್ಟು ಪ್ರೀತಿಯಿಂದ ನೋಡಿಕೊಂಡೆ. ನೀ ನನ್ನ ಮೇಲೆ ತೋರಿಸಿರೋ ಪ್ರೀತಿನ ಇಲ್ಲಿವರೆಗೂ ನಾನು ಅನುಭವಿಸೇ ಇಲ್ಲ. ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿಯಾಗಿದ್ದೀನಿ. ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೇಳು, ನಾನು ನಿನಗೆ ಕೊಡ್ತೀನಿ. ನೀನು ನನಗೆ ಬೇಕು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮೀನಮ್ಮ. ಸಂಕೋಚ ಪಡದೆ ಕೇಳು, ನಾನು ನಿನಗೋಸ್ಕರ ಮಾಡ್ತೀನಿ, ಸರಿನಾ? ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನನಗೆ ಅದೆಲ್ಲ ಏನು ಬೇಡ. ನಾನು ಮನೆಗೆ ಹೋಗ್ಬೇಕು. ಸ್ವಲ್ಪ ಇರು ಮೀನಮ್ಮ. ದಯಮಾಡಿ ನಾನು ಅರ್ಥ ಮಾಡ್ಕೋ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನನ್ನ ಬಿಟ್ಬಿಡಿ. ಮೀನಮ್ಮ, ಮೀನಮ್ಮ, ಸ್ವಲ್ಪ ಇರು. ಏನಕ್ಕೆ ನಾನು ಬಿಟ್ಟು ಹೋಗ್ತಾ ಇದೀಯಾ? ಏನಾಯ್ತು ಯಜಮಾನ್ರೆ ನಿಮಗೆ? ಒಂಥರ ಮಾತಾಡ್ತಾ ಇದ್ದೀರಾ ನೀವು. ನಾನು ಹೊರಡ್ತೀನಿ. ಮೀನಮ್ಮ, ಹಾಗೆಲ್ಲ ಹೇಳ್ಬೇಡ ಮೀನಮ್ಮ. ನನ್ನ ಮನಸ್ಸೊಳಗೆ ನೀನು ಹೇಗೋ ಬಂದ್ಬಿಟ್ಟೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈ ಜೀವನ ಪೂರ್ತಿ ನಿನ್ನ ಜೊತೆಗಿರ್ತೀನಿ. ದಯಮಾಡಿ ನಾನು ಅರ್ಥ ಮಾಡ್ಕೊ ಮೀನಮ್ಮ. ನೀನು ನನಗೆ ಬೇಕು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮೀನಮ್ಮ. ಪ್ಲೀಸ್, ನನಗೋಸ್ಕರ ಒಂದ್ಸಾರಿ ಯೋಚನೆ ಮಾಡಿ ಹೇಳು. ನನ್ನ ದಯಮಾಡಿ ಸ್ವೀಕರಿಸು ಮೀನಮ್ಮ. ಏನ್ ಯಜಮಾನ್ರೆ ಇದು? ನೀವು ಹೀಗೆ ಮಾಡ್ತಾ ಇದ್ರೆ ನಾನು ಕೆಲಸಕ್ಕೆ ಬರೋದಿಲ್ಲ. ನಾನು ಕೆಲಸ ಬಿಟ್ಟು ನಿಂತ್ಬಿಡ್ತೀನಿ. ಮೀನಮ್ಮ, ಏನು ಮೀನಮ್ಮ ಇದು? ನನ್ನ ಮನಸ್ಸು ನಿಜವಾಗ್ಲೂ ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀನು ನನಗೆ ಬೇಕು. ನೀನು ನನಗೆ ಜ್ವರ ಬಂದಾಗೆ ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡೆ. ಆ ಪ್ರೀತಿ ನನಗೆ ಜೀವನ ಪೂರ್ತಿ ಬೇಕು ಮೀನಮ್ಮ. ಪ್ಲೀಸ್, ದಯಮಾಡಿ ಅರ್ಥ ಮಾಡ್ಕೊ. ಏನಿದು? ಇದ್ದಕ್ಕಿದ್ದಾಗೆ ನಿಮಗೇನಾಯ್ತು? ಒಂದು ವೇಳೆ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡೋ ಥರ ಏನಾದರೂ ಮಾಡಿದಿದ್ರೆ ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರೋದಿಲ್ಲ. ಏನು? ಮೀನಮ್ಮ, ನಾನು ಹೇಳೋದು ಕೇಳು. ಮೀನಮ್ಮ, ಮೀನಮ್ಮ.